ದರ್ಶನ್ ಅವರ ಆರಂಭದ ದಿನಗಳಲ್ಲಿ ಜೊತೆ ಇದ್ದಂತಹ ಯಾರು ಸ್ನೇಹಿತರು ಇಲ್ಲ. ಬರ್ಬರ್ತಾ ಎಲ್ಲರೂ ಕೂಡ ಬೇರೆ ಆದರು. ಎಲ್ಲೋ ಒಂದು ಕಡೆ ಬೇರೆ ರೀತಿಯ ಸ್ನೇಹ ಅವರನ್ನು ಇವತ್ತು ಇಂತಹ ಅಪರಾಧಕ್ಕೆ ಸಿಲುಕುವಂತಹ ಸನ್ನಿವೇಶ ನಿರ್ಮಾಣ ಮಾಡ್ತಂತ. ಈಗ ನಮ್ಮ ಬುದ್ಧಿವಾದ ಯಾರೋ ಹೇಳ್ತಾರೆ ನನ್ನ ಹತ್ರನೇ ಹಾಗೆಲ್ಲ ಗಣೇಶ್ ನೀನು ಹೀಗೆ. ಸೊ ನಾನು ಯೋಚನೆ ಮಾಡ್ತೀನಿ, ಯಾಕೆ ಅವರು ಹಾಗೆ ಹೇಳಿದರು, ನಾನು ಬದಲಾವಣೆ ಆಗಬೇಕು ಅಂತೇಳಿ. ಎರಡು ಕಿವಿ ನನಗೆ ಭಗವಂತ ಎರಡು ಕಿವಿ ಕೊಟ್ಟಿದ್ದು, ಒಂದು ಕಿವಿ ಕೇಳಲಿಕ್ಕೆ, ಇನ್ನೊಂದು ಬಿಡಲಿಕ್ಕೆ, ಕೇಳಿದ್ದನ್ನು. ಈ ಮಿದುಳಿದೆಯಲ್ಲ ಅಲ್ಲಿ ಉಳಿಸ್ಲಿಕ್ಕೆ. ಅದು ನಾನು ಕಾರ್ಯತಃ ಮಾಡ್ತೀನಿ, ಯೋಚನೆ ಮಾಡ್ತೀನಿ ಅವ್ರು ಯಾಕೆ ಹಾಗೆ ಹೇಳಿದ್ರು ಅಂತೇಳಿ. ದರ್ಶನ್ ಅದನ್ನು ಮಾಡ್ತಾ ಇದ್ದಿಲ್ಲ, ಯಾಕೆ ಹೇಳ್ತಾ ಇದ್ದಾರೆ ಅಂತ ಕೇಳ್ತಾ ಇರಲಿಲ್ಲ. ಅವ್ರು ಹೇಳಿದ್ದನ್ನು ಮಾಡ್ತಾಯಿದ್ದ, ಅವ್ರು ಹೇಳಿದ್ದನ್ನು ಮಾಡ್ತಾರೆ. ಬಟ್ ಅಂಬರೀಷ್ ಆಗಲ್ಲ, ಎಲ್ಲವನ್ನು ಕೇಳಿಸ್ಕೊಡ್ತಾರೆ. ನಿರ್ಧಾರ ಮಾತ್ರ ನನ್ನದೇ. ಅದಕ್ಕೆ ಅಂಬರೀಷ್ ಆಗಿ ಉಳಿದ್ರು. ದರ್ಶನ್ ಈಗ ಈ ಅವಸ್ಥೆಗೆ ಬಂದಿದ್ದಾರೆ. ಸರ್, ಈಗ ಅಂಬರೀಷ್ ಅವರು ಮತ್ತು ದರ್ಶನ್ ಅವರ ಪರಿಚಯದ ಬಗ್ಗೆ ಮತ್ತು ಅವರ ಆತ್ಮೀಯತೆ ಬಗ್ಗೆ ಎಲ್ರಿಗೂ ಗೊತ್ತಿದೆ. ಸೊ ನೀವು ಕಂಡಂಗೆ ಸರ್ ಆ ಕುಟುಂಬದ ಒಡನಾಟ ಹೆಂಗೆ ಶುರುವಾಯಿತು ಅಂತ? ತುಂಬ ಚೆನ್ನಾಗಿದೆ. MC ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಆಲ್ಮೋಸ್ಟ್ ಇವರು ಸುಮಲತಾ ಹೇಳಿದಾಗೆ ನನ್ನ ಮಗ ಅಂತೇಳಿ, ಮನೆ ಮಗ ಆತ ಅಂತೇಳಿ. ಒಬ್ಬ ಮಗ ಮನೆಯಲ್ಲಿದ್ದಾನೆ, ಇನ್ನೊಬ್ಬ ಮಗ ಹೊರಗೆ ಹೋಗಿ ಬರ್ತಾನೆ ನನ್ನ ಹತ್ರ, ನನ್ನ ಮಗನೇ ಅವನು ಅಂತೇಳಿ. ಅಂಬರೀಷಿಗೂ ಅಷ್ಟೇ. ಒಂದು ರೀತಿಯಲ್ಲಿ ಇಬ್ಬರೂ ಒಂದೇ ಮೆಂಟಾಲಿಟಿಯವರು. ಖುಷಿ ಪಡಬೇಕು, ರಾತ್ರಿ ಪಾರ್ಟಿ ಮಾಡಬೇಕು, ಒಳ್ಳೆ ಊಟ ಮಾಡಬೇಕು, ಸ್ನೇಹಿತರ ಜೊತೆ ಬೆರಿಬೇಕು, ಇದೆಲ್ಲ ಇಬ್ಬರಿಗೂ ಇತ್ತು. ಅದು ನಾನೇ ಹೇಳಿದ ಆ ಪಾಯಿಂಟ್ ಇದೆಯಲ್ಲ, ಅಂಬರೀಷ್ ಕೇಳ್ಕೊಳ್ತಾ ಇದ್ದರು, ಬಟ್ ಅದನ್ನು ಆಚರಿಸ್ತಾ ಇರಲಿಲ್ಲ. ತನ್ನದೇ ನಿರ್ಧಾರದಿಂದ ಮುಂದೆ ಹೋಗ್ತಾಯಿದ್ರು. ದರ್ಶನ ಆಗಲ್ಲ, ಪಕ್ಕದಲ್ಲಿ ಕೇಳಿದನ್ನು ಆಚರಣೆಗೆ ತರ್ತಾಯಿದ್ರು. ಅದು ಇಲ್ಲಿ ಬಂದಿರೋದು. ಯಾರೋ ಹೇಳಿರ್ತಾರೆ, ಗುರು ನಿಮ್ಮ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗ್ಬೋದು ಅಂತ, ಹಾಗೆ ತರಿಸಿರ್ಬೇಕು ಅಂತ ಅನಿಸುತ್ತಪ್ಪ ನನಗೆ. ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡಿದಾಗ ಅನ್ಸೋದು. ಸೊ ಈ ಮರ್ಡ್ರ್ ಮಾಡೋ ಮಟ್ಟಕ್ಕೆ ಹೋಗಿರೋದಿದ್ದೆಲ್ಲ ಈಗಿನ ಪೊಸಿಷನ್ನಿಗೆ, ಇವತ್ತಿಂದಲ್ಲ ನಿನ್ನೆ, ಅಂದರೆ ಅಲ್ಲಿ ಜೈಲಿಗೆ ಹೋಗೋ ಈ ಘಟನೆ ಆಗುವ ಮೊದಲಿನ ಸಂದರ್ಭದಲ್ಲಿ 7 ಜನ್ಮದಲ್ಲಿ ತಪಸ್ಸು ಮಾಡಿದರೂ ಯಾರಿಗೂ ಸಿಗೋದ ಸ್ಥಾನ ಅಲ್ಲ, ಸಿಂಹಾಸನ ಅಲ್ಲ, ಅದೊಂದು ಮೇಲೆ ಏರಿಬಿಟ್ಟಿದ್ದ ದರ್ಶನ್. ತುಂಬ ಎತ್ತರ. ನನಗೆ ಒಂದು ಹಂತದಲ್ಲಿ ಕೈ ಹಾಕಿ ಮಾತಾಡ್ತಾ ಇದ್ದವರು, ನಾವು ಸ್ವಲ್ಪ ದೂರ ಅಣ್ಣ ಬನ್ನಿ ಅಣ್ಣ ನೀವೇನ ಹಿಂಗೆ ಮಾತಾಡ್ತಾಯಿದ್ರು. ಇನ್ನೂ 7 ಜನ್ಮ ಕಳೆದ್ರೂ ಅದನ್ನು ಸರಿ ಮಾಡಲಿಕ್ಕೆ ಆಗಲ್ಲ. ಅದು ಪರಿಸ್ಥಿತಿ, ದುಸ್ಥಿತಿ. ಸರ್, ಈಗ ಚಿತ್ರೋದ್ಯಮದ ಸ್ಟಾರ್ ವಾರ್ಗಳನ್ನು ನೀವು ನೋಡಿರ್ತೀರಿ ಸರ್. ಈಗ ಸಾಕಷ್ಟು ಸಂದರ್ಭದಲ್ಲಿ ಅಂಥ ಚರ್ಚೆಗಳು ಆಗಿರುತ್ತೆ. ಸುದೀಪ್ ಅವರು ಮತ್ತು ದರ್ಶನ್ ಅವರ ಸ್ನೇಹ ಮತ್ತು ಅವರ ನಡುವೆ ಸಮಸ್ಯೆ ಶುರುವಾಗಿದ್ದು ಮತ್ತು ಅವರ ನಡುವಿನ ಭಿನ್ನಾಭಿಪ್ರಾಯ, ಇದ್ರ ಘಟನೆ ಒಳಗ ಬಗ್ಗೆ ಹೇಳೋದಾದ್ರೆ ಸರ್? ಇದು ಒಂದು ಜೋಡಿಯ ಸಮಸ್ಯೆ ಅಲ್ಲ. ಇಲ್ಲಿ ನಮ್ಮಲ್ಲಿ ತುಂಬ ಜೋಡಿಯ ಇಂಥದ್ದೇ ಸಮಸ್ಯೆ ಇದೆ. ಒಂದು ಹಂಸಲೇಖ ರವಿಚಂದ್ರನ್, ಇನ್ನೊಂದು ವಿಷ್ಣುವರ್ಧನ್ ದ್ವಾರಕೀಶ್. ಇವರು ಸುದೀಪ್ ದರ್ಶನ್. ನಾನು ಒಂದು ದಿವಸ ಕೂತ್ಕೊಂಡು ಯೋಚನೆ ಮಾಡಿದೆ, ಆನೆ ಪ್ರಯತ್ನ ಪಟ್ಟರೆ ಅದರದ್ದೇ ಆದ ಒಂದು ತಾಕತ್ತಿದೆ, ಅದು ಕೆಲಸ ಆಗಿಬಿಡ್ತದೆ. ಒಂದು ಇರುವೆಗೂ ಅದರದ್ದು ಅದೊಂದು ತಾಕತ್ತಿದೆ, ನಾನು ಇರುವೆ ಆಗಿಬಿಡ್ತೀನಿ. ಕೇಳೋಣ, ಬಿಟ್ಟು ಕೇರ್ಲೆಸ್ ಮಾಡಿದರೆ ಬಿಟ್ಬಿಡೋಣ ಅಂತ ಹಂಸಲೇಖ ಮನೆಗೆ ಹೋದೆ ನಾನು. ಸರ್, ಏನು ಸರ್ ನೀವು ರವಿಚಂದ್ರನ್ ನೀವಿಬ್ಬರು ಬೇರೆ ಬೇರೆ ಆದಮೇಲೆ ಇಂಡಸ್ಟ್ರಿಗೆ ನಷ್ಟ ಆಗಿರೋದು, ಇನ್ನೊಂದು ಯಾರಿಗೋ ವೈರಿಗಳಿಗೆ ಲಾಭ ಆಗಿರುತ್ತೆ, ನೀವು ವಾಪಸ್ಸು ಜೊತೆಲಿ ಸೇರಬೇಕು ಅಂತ. ಈ ಮಾತನ್ನು ನೀವು ಹೋಗಿ ಯಜಮಾನ ಹತ್ರ ಹೇಳಿ ಅಂತೇಳಿ. ಆವಾಗಲೂ ಯಜಮಾನ ಅಂತೇಳಿ ಹೇಳಿದ್ದು, ಚಿಕ್ಕ ಯಜಮಾನರು. ವೀರಸ್ವಾಮಿ ಯಜಮಾನ, ರವಿಚಂದ್ರನ್ ಚಿಕ್ಕ ಯಜಮಾನರು ಅಂತೇಳಿ. ಹೋಗಿ ಅವ್ರ ಥರ ಮಾತಾಡಿ ಅಂತ. ಅಲ್ಲಿ ಮನೆ ಹತ್ತಿರ ಇದೆಯಲ್ಲ, ಸೀದಾ ಬಂದು ರವಿಚಂದ್ರಲ್ಲೇ ಕೂತ್ಕೊಂಡು. ಬಂದಾಗ ರವಿಚಂದ್ರನ್ ಇದ್ದರು. ಸರ್, ಅವ್ರದ್ದು ಅದೇ ಹೇಳಿದೆ, ಇಬ್ಬರು ದೂರ ಆಗಿರೋದು ಎಷ್ಟು ಚೆಂದ, ಬೇಡ ಬಿಟ್ಬಿಡಿ, ಇಂಡಸ್ಟ್ರಿಗೆ ಒಳ್ಳೆ ಫಿಲ್ಮ್ ಕೊಡಲಿಕ್ಕೆ ಟ್ರೈ ಮಾಡಿ. ನಾವು ದೂರ ಆಗಿದ್ದು ಅಂತೇಳಿ ಹೇಳಿದ್ದು ಯಾರು? ಖಂಡಿತ ನಾವು ದೂರ ಆಗಿಲ್ಲ, ಇಲ್ಲಿ ಹತ್ತಿರದಲ್ಲೇ ಇದ್ದಾರೆ ಅಂತ ಹೇಳಿಬಿಟ್ರು. ತಮಾಷೆ ಮಾಡಿಬಿಟ್ರು. ನನಗದು ಒಂಥರ ಅವಮಾನ ಆಗೋಯ್ತು. ಇದು ಮುಂದುವರಿಬೇಕಾ ಬೇಡ ಅಂತೇಳಿ. ಇನ್ನೊಂದು ಸಲ ಯಾವುದೋ ಒಂದು ಫಂಕ್ಷನ್ನಲ್ಲಿ ಮುಂದೆ ಬಂದು ಕೂತ್ಕೊಂಡು, ಸ್ವಲ್ಪ ಬೇಗ ಬಂದಿದ್ದಾರೆ ದ್ವಾರಕೀಶ್, ಅವ್ರದ್ದು ಗಲಾಟೆ ನಡೀತದೆ. ಹೋಗಿ ಕೂತ್ಕೊಂಡೆ ಪಕ್ಕದಲ್ಲಿ. ಸರ್, ವಿಷ್ಣುವರ್ಧನ್ ಜೊತೆ ನಿಮ್ದು ಏನು ಸರ್, ಅಷ್ಟು ಆಪ್ತ ಮಿತ್ರ ಅಂತ ಸೂಪರ್ ಹಿಟ್ ಫಿಲ್ಮ್. ನಿಮಗೆ ಗೊತ್ತಿಲ್ಲ ಒಳಗಿನ ಕೆಲವು ಗುಟ್ಟುಗಳು. ಆತ ಮಹಾ ದುರಂಕಾರಿ, ಇಡೀ ಆಪ್ತ ಮಿತ್ರ ಗೆದ್ದಿದ್ದೆ ನನ್ನಿಂದ ಅಂತ ಹೇಳ್ಕೊಳ್ತಾನೆ ಅಂತ ಆ ಟೋನಲ್ಲಿ ನೆಗೆಟಿವ್ ಆಗಿ ಮಾತಾಡಲಿಕ್ಕೆ ಹೊರಟರು.
ಓ ಇದೆಲ್ಲ ಬೇಸಿಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಿರಂತ ನನ್ನಂತ ಸಾಧ್ಯ ಇಲ್ಲ ಅಂತ ಹೇಳೋಕೆ ಸುಮ್ಮನಾಗ್ಬಿಟ್ಟೆ. ಒಂದು ದಿವಸ ಮತ್ತೆ ರೀಸೆಂಟ್ ಅಂದರೆ ಒಂದು 2-3 ವರ್ಷಗಳ ಹಿಂದೆ ಅಲ್ಲ ಇವರ ದರ್ಶನ್ ಮತ್ತು ಸುದೀಪ್ದು ಟಗಫಾರ ಆದಮೇಲೆ ಒಂದು ದಿವಸ ಸುದೀಪ್ ಕಾರಲ್ಲಿ ಹೋಗ್ತಾಯಿದ್ವಿ. ಕೇಳಿದೆ, ಸುದೀಪ್ ಯಾಕೆ ದರ್ಶನ್ ನಾನು ನೋಡಿದ್ದೀನಿ ಇಂಥ ಒಂದು ಜಾಗದಲ್ಲಿ ನೀವಿಬ್ಬರು ತುಂಬ ಅದ್ಭುತವಾಗಿ ಕುಣಿದಿರೋದು ನಾನು ನೋಡಿದ್ದೀನಿ, ಅಂಥ ಸ್ನೇಹ ನಿಮ್ಮದು, ಯಾಕೆ ಏನಾಯಿತು ಅಂತ. ಗುರುಗಳೇ ದಯವಿಟ್ಟು ಆ ವಿಚಾರ ಮಾತಾಡೋದು ಬೇಡ. ಏನು ಕಾರಣ, ದರ್ಶನದ ನಾನು ಯಾಕೆ ದೂರ ಆದೆ, ಇದೆಲ್ಲ ಕಾರಣಗಳು ಬೇಕಾಗೇ ಇಲ್ಲ ನನಗೆ, ಮತ್ತೆ ಆ ಸಂಬಂಧನೇ ಬೇಡ, ಇಲ್ಲಿಗೆ ನಿಲ್ಲಿಸ್ಬಿಡಿ ಅಂತ ಹೇಳಿದರು. ಮತ್ತು ನಾನು ಯಾಕೆ ಮುಂದುವರಿಸಲಿ, ನಾನು ಬಿಟ್ಬಿಟ್ಟೆ.